ಹಾಯ್ ಎವ್ರಿವನ್ ವೆಲ್ಕಮ್ ಟು ವಿನಿತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಸಂಕ್ರಾಂತಿ ಸ್ಪೆಷಲ್ ರೆಸಿಪಿ ಆಗಿದೆ. ಅದು ಬಾಯಿಲಿಟ್ರೆ ಕರಗುವಂತ ಸಕ್ಕರೆ ಅಚ್ಚು. ಕೆಲವೊಂದು ಟಿಪ್ಸ್ಗಳ ಜೊತೆಗೆ ಈಸಿಯಾಗಿ ಹೇಗ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಹಾಗಿದ್ರೆ ಹೇಗ್ ಮಾಡೋದು ಅಂತ. ಬನ್ನಿ. ಮೊದಲು ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ. ನಾನು ಜಾಸ್ತಿ ಮಾಡ್ತಾ ಇಲ್ಲ, ಬರೀ 1 ಕಪ್ ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ. ಅದಕ್ಕೆ 3/4 ಕಪ್ಪಷ್ಟು ನೀರ್ ಹಾಕ್ಬಿಟ್ಟು ಫಸ್ಟು ಸಕ್ಕರೆ ಕರಗೋದಕ್ಕೆ ಇಡ್ತಾ ಇದ್ದೀನಿ. ಸಕ್ಕರೆ ಕರಗಿ ಕುದಿ ಬರ್ಬೇಕು. ಅದು ಕುದಿಯೋ ಅಷ್ಟೊತ್ತಿಗೆ ಅಚ್ಚಿನ ಮಣೆನೆಲ್ಲ ನೋಡ್ಕೊಳ್ಳೋಣ. ಇದನ್ನ ನಾನು ಒಂದು 3/4 ಗಂಟೆಯಿಂದ 1 ಗಂಟೆ ನಾನು ನೆನೆ ಇಟ್ಟಿದ್ದೆ. ಇದು ನಂದು ತುಂಬಾ ಹಳೆ ಅಚ್ಚಿನ ಮಣೆಗಳು. ಹಾಗಾಗಿ ಜಾಸ್ತಿ ಏನ್ ನೆನೆ ಇಡೋದ್ ಬೇಡ. ಹೊಸದಾದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆ ಇಡಬೇಕು ಅಂತ ಹೇಳ್ತಾರೆ. ನನ್ನ ಹತ್ರ ಇಷ್ಟಿದೆ ಇವಾಗ. ಅದು ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಸಿಲಿಕಾನ್ ಮೋಲ್ಡ್ ಕೂಡ ತಗೊಳ್ಬೋದು. ಇಲ್ಲಿವಾಗ ಸಕ್ಕರೆ ನಿಧಾನಕ್ಕೆ ಕರಗ್ತಾ ಇದೆ. ಈಗ ಸಕ್ಕರೆ ಎಲ್ಲ ಕರಗಿದೆ ಮತ್ತೆ ಕುದೀತಾ ಇದೆ ಕೂಡ. ಈಗ ಏನ್ ಮಾಡ್ಬೇಕು ಅಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಮತ್ತೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಹಾಲು ಎರಡೂ ಕೂಡ ಒಟ್ಟಿಗೆ ಹಾಕ್ಬೇಕು. ಸಕ್ಕರೆ ಏನಾದ್ರೂ ಅಷ್ಟು ಚೆನ್ನಾಗಿಲ್ಲ ಅಂತಂದ್ರೆ ಮೊದಲನೇ ಸತಿ ಕರಗಿದ ತಕ್ಷಣ ಒಂದು ಸತಿ ಶೋಧಿಸ್ಕೊಂಡು, ಆಮೇಲೆ ಮತ್ತೊಂದ್ ಸತಿ ಕುದಿಯೋ ಹೊತ್ತಿಗೆ ಇದನ್ನ ಹಾಕ್ಬಿಟ್ಟು ಹಾಲು, ಮೊಸರು 2 ಹಾಕ್ಬಿಟ್ಟು ಕುದಿಸ್ಕೊಂಡ್ಬಿಟ್ಟು ಮತ್ತೊಂದ್ ಸತಿ ಶೋಧಿಸ್ಕೋಬೇಕಾಗತ್ತೆ. ನನ್ಗಿಲ್ಲಿ ಸಕ್ಕರೆ ಚೆನ್ನಾಗಿರೋದ್ರಿಂದ ನಾನು ಒಂದೇ ಸತಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕುದ್ದಿದ ತಕ್ಷಣನೇ ನಾನು ಹಾಲು, ಮೊಸರು ಹಾಕಿ ಇನ್ನೊಂದ್ ಸತಿ ಕುದಿ ಬಂದಿದ ತಕ್ಷಣ ಇದನ್ನ ನಾನು ಶೋಧಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ತೆಳ್ಳಗಾಗಿರೋಂಥ ಬಟ್ಟೆ ತಗೊಂಡಿದ್ದೀನಿ. ತುಂಬಾ ಬಿಸಿ ಇರುತ್ತೆ. ಕೈಯಲ್ಲಿ ಮುಟ್ಟಕ್ ಹೋಗ್ಬೇಡ್ರಿ. ಮತ್ತೆ ಇದನ್ನ ಪೂರ್ತಿ ಹಾಕಿದ್ಮೇಲೆ ಕೂಡ ಸ್ಪೂನಲ್ಲೇ ಕೂಡ ಹಿಂಡ್ಕೋಬಹುದು. ಕೈಯಲ್ಲಿ ಮಾತ್ರ ಮುಟ್ಟಿದ್ರೆ ತುಂಬಾ, ತುಂಬಾ ಬಿಸಿ ಇರುತ್ತೆ ಇದು. ನೀರ್ ತರ ಅಲ್ಲ ಇದು. ಪಾಕ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ. ಸೊ, ಈ ತರ ಕೈಯಲ್ಲಿ ಹಿಂಗ್ ತಗೊಂಡು ಒಂದು ಸ್ಪೂನು ಅಥವಾ ಸೌಟು ಏನಾದ್ರೂ ತಗೊಂಡು ನಾವು ಇದನ್ನ ಒತ್ಕೋಬೇಕಾಗತ್ತೆ ಹಿಂಗೆ. ಹಾಗೆ ತಿರುಗಿಸ್ಕೊತಾ ಹಿಂಡ್ಕೊಳ್ತಾ ಬಂದ್ರೆ ಎಲ್ಲ ನಮ್ಗೆ ಪಾಕ ಕೂಡ ನೀಟಾಗೆ ಇದಕ್ ಬರುತ್ತೆ. ಈಗ ನಮ್ಗೆ ಇಷ್ಟ್ ಪಾಕ ಸಿಕ್ಕಿದೆ. ಇದ್ರಲ್ಲಿ ಇವಾಗ ಅರ್ಧನ ಯೂಸ್ ಮಾಡ್ತಾ ಇದ್ದೀನಿ. ಅರ್ಧನ ನಾನು ವೈಟ್ ಕಲರ್ ಅಂದ್ರೆ ಏನು ಕಲರ್ ಹಾಕದೆ ಯೂಸ್ ಮಾಡ್ತಿದ್ದೀನಿ. ಇನ್ ಅರ್ಧ ಸೆಕೆಂಡ್ ಟ್ರಿಪ್ಪಿಗೆ ನಾನು ಸ್ವಲ್ಪ ಕಲರ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಈಗ ಅದು ಕುದಿ ಬರೋ ಅಷ್ಟೊತ್ತಿಗೆ ನಾನು ಹಚ್ಚಿನ ಮಣೆನೆಲ್ಲ ನೀಟಾಗಿ ಒರೆಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಒಳಗಡೆ ಯಾವ್ದು ನೀರಿರ್ಬಾರ್ದು. ನೀರಿತ್ತು ಅಂತಂದ್ರೆ ನೀವು ಹಾಕಿದ ತಕ್ಷಣ ಪಾಕ ಹಾಕಿದ ತಕ್ಷಣ ಎಲ್ಲ ಕರಗ್ಬಿಡತ್ತೆ. ಸೊ ಚೆನ್ನಾಗ್ ಬರಲ್ಲ ಅದು. ಅದಕ್ಕೆ ನೀರಿಲ್ದೇನೆನೆ ನೀಟಾಗಿ ತೆಗೆದು ಅದನ್ನ ರಬ್ಬರ್ ಬ್ಯಾಂಡ್ ಹಾಕಿಟ್ಕೋಬೇಕು ಆ ಕಡೆ ಈ ಕಡೆ ಎರಡೂ ಕಡೆಗೆ. ಮತ್ತೆ ಕೆಳಗಡೆಗೆಲ್ಲ ಹೋಲ್ ಇಲ್ದೇ ಇರೋ ತರ ನೋಡ್ಕೋಬೇಕು. ಈ ತರ ಮಾಡಿಟ್ಕೊಂಡ್ರೆ ಚೆನ್ನಾಗಾಗತ್ತೆ. ನೀಟಾಗೆ ಒಂದೇ ಸಮ ಬರೋ ತರ ಹಾಕಿಳ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಸಿಲಿಕಾನ್ ಮೋಲ್ಡ್ ಕೂಡ ತಗೊಳ್ಬೋದು. ನನ್ನತ್ರ ಮುಂಚೆ ನಾನು ಸಿಲಿಕಾನ್ ಮೋಲ್ಡಲ್ಲೇ ಮಾಡ್ತಾ ಇದ್ದೆ. ಬರೀ ಹಾರ್ಟ್ ಶೇಪಿಂದಿದೆ ಇದು. ಸೊ ಚೆನ್ನಾಗಿರುತ್ತೆ. ಇದು ಎಂಡಲ್ಲಿ ಅಕಸ್ಮಾತಾಗಿ ಗಟ್ಟಿ ಆಯ್ತು ಅಂತ ಅಂದಾಗ, ನಾವು ಅದಕ್ಕೆ ಸಿಲಿಕಾನ್ ಮೋಲ್ಡಿಗೆ ಹಾಕ್ಕೊಂಡ್ರೆ ನನ್ಗದು ಓಪನ್ ಆಗಿರೋದ್ರಿಂದ ಅದಕ್ಕೇನು ಪರವಾಗಿಲ್ಲ. ಮತ್ತೆ ಈಗ ಇದು ಇಷ್ಟು ನೀರಾಗಿದೆ. ಬರ್ತಾ, ಬರ್ತಾ, ಬರ್ತಾ ನಮ್ಗೆ ಗಟ್ಟಿ ಆಗ್ತಾ ಬರುತ್ತೆ. ಈಗ ನೋಡಿದ್ರೆ ನಿಮ್ಗೀಗ ಸ್ವಲ್ಪ ಕೊಬ್ಬರಿ ಎಣ್ಣೆ ತರ ಅನ್ಸ್ಬೋದು. ಆ ತರ ಇರತ್ತೆ. ಆದ್ರೆ ಎಂಡಲ್ಲಿ ಬರ್ತಾ, ಬರ್ತಾ, ಬರ್ತಾ ಹರಳೆಣ್ಣೆ ಅಷ್ಟು ಗಟ್ಟಿ ಆಗತ್ತೆ. ಸೊ, ಅವಾಗ ಕನ್ಸಿಸ್ಟೆನ್ಸಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಇದನ್ನ ತುಂಬಾ ಹೈ ಫ್ಲೇಮಲ್ಲಿ ಇಟ್ಟು ಮಾಡಬಾರ್ದು. ಯಾವಾಗ್ಲೂ ಕೂಡ ಮೀಡಿಯಮ್‌ಗಿಂತ ಸ್ವಲ್ಪ ಲೋ ಅಷ್ಟಿಟ್ಟು ಮಾಡಿದ್ರೆ ಚೆನ್ನಾಗ್ ಬರುತ್ತೆ. ಇದು ಹೇಗೆ ಅಂತಂದ್ರೆ ಈಗ ನೊರೆ ಬರ್ತಾ ಇದೆ. ನೊರೆನ ನಾವು ಸೌಟಲ್ಲಿ ಹಿಂಗೆ ಮೇಲೆ ಎತ್ಕೊಂಡಾಗ ಸಡನ್ನಾಗಿ ಡಿಸಪಿಯರ್ ಆಗ್ಬಾರ್ದು. ಇದೇನಿದ್ರು ಕೂಡ ಸ್ಲೋ ಆಗಿ ಆಗ್ಬೇಕು. ಅಲ್ಲಿವರೆಗೂ ನಮ್ಗೆ ಪಾಕ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಮೇಲೆತ್ತಿದಾಗ ನಮ್ಗೆ ಬೇಗ ಹೋಗ್ತಾ ಇರೋದ್ರಿಂದ ಇನ್ನೂ ಪಾಕ ರೆಡಿ ಆಗಿಲ್ಲ. ಮತ್ತೇನಂತ ಅಂದ್ರೆ, ಒಂದು ಸತಿ ನಮ್ಗೆ ಚೆನ್ನಾಗಿ ನೊರೆ ಬರ್ತಾ ಇದೆ ಅಂತ ಅಂದಾಗ, ಹೇಗ್ ಮಾಡ್ಬೇಕಂದ್ರೆ 20-25 ಸೆಕೆಂಡ್ಸು ಒಲೆ ಮೇಲಿಟ್ಟು ತಿಕ್ಬೇಕು. ಮತ್ತೆ 20-25 ಸೆಕೆಂಡ್ಸು ಕೆಳಗಡೆ ಇಟ್ಟು ತಿಕ್ಬೇಕು. ಇದೇ ತರ ಪ್ರೋಸೆಸ್ ಮಾಡ್ತಾನೆ ಇರ್ಬೇಕು. ಯಾಕೆ ಅಂತಂದ್ರೆ ಮೇಲೆ ಕೆಳಗೆ ಇಡೋದ್ರಿಂದ ಅದು ತಿಕ್ಕಾಗ್ತಾ ಬರುತ್ತೆ. ಒಂದೇ ಕಡೆ ಇಟ್ರೆ ಅದಾಗೋದಿಲ್ಲ. ಬರೀ ಒಲೆ ಮೇಲೆ ಇಟ್ಟಿದ್ರೆ ಏನಾಗುತ್ತೆ ಅಂತ ಅಂದ್ರೆ, ಒಂಥರ ಚೆನ್ನಾಗೂ ಬರಲ್ಲ ಮತ್ತೆ ಗ್ಲಾಸ್ ತರ ಆಗ್ಬಿಡತ್ತೆ ಅದು. ಸೊ, ಹಂಗಾಗಿ ಎರಡೂ ಕಡೆ ಇಟ್ಟು ಅಲ್ಲೊಂದ್ ಸತಿ ಇಡ್ಬೇಕು, ಇಲ್ಲೊಂದ್ ಸತಿ ಇಡ್ಬೇಕು. ಇದೇ ತರ ಒಂದು 10, 15 ಸತಿ ಅಂತೂ ಆಗತ್ತೆ. ಈ ತರ ನೊರೆ ಬರ್ತಿದ್ದಂಗೆನೆನೆ ಮತ್ತೆ ಕೆಳಗಿಡ್ಬೇಕು, ಮತ್ತೆ ತಿಕ್ಬೇಕು ಅಲ್ಲೂ ಕೂಡ. ಇದೇ ತರ ಮಾಡ್ತಾ ಬಂದಾಗ ನಮ್ಗೆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಏನಂತ ಅಂದ್ರೆ,
ಒಲೆ ಮೇಲೆ ಇಟ್ಟಾಗ್ಲೂ ಕೂಡ ನೊರೆ ಇರುತ್ತೆ. ಕೆಳಗಿಟ್ಟು ಹೀಗೆ ತಿಕ್ಬೇಕಾದ್ರೂ ಕೂಡ ನೊರೆ ಇರುತ್ತೆ. ಆ ಟೈಮಲ್ಲಿ ಇದು ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ತಿಕ್ತಾ ಇದ್ದೀನಿ ನಾನಿಲ್ಲಿ ಮೇಲ್ಗಡೆಗೆ. ಸೊ ಇದು ನೊರೆ ಇಲ್ಲಿ ಬರ್ತಾ ಇದೆ. ಬಟ್ ಕೆಳಗಡೆ ಹೋಗಿ ಮಾಡ್ದಾಗ ಹಿಂಗೆ ನೊರೆ ಎಲ್ಲ ವಾಪಸ್ಸು ಹೋಗಿ ಗಟ್ಟಿ ಏನೋ ಕಾಣಿಸ್ತಾ ಇದೆ. ಈಗ ಸ್ವಲ್ಪ, ಸ್ವಲ್ಪ, ಸ್ವಲ್ಪ ಬರ್ತಾ ಇದೆ. ಈಗ ಬೆಳ್ಳಗಾಗ್ತಾ ಬರುತ್ತದು. ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಈಗ ಬೆಳ್ಳಗಾಯ್ತೀಗ. ಈಗ ಎಷ್ಟ್ ನೋಡಿ ಇವಾಗ. ಅವಾಗ ಯಾವ ಕಲರ್ ಇತ್ತು, ಇವಾಗ ಗಟ್ಟಿ ಆಯ್ತಿವಾಗ. ನಾನಿವಾಗ ಅಚ್ಚಿನ ಮಣೆಗೆ ಹಾಕ್ತೀನಿ. ಇದು ರೆಡಿ ಆಯ್ತಿವಾಗ. ಬೇಗ ಬೇಗ ಹಾಕ್ಬೇಕು. ಇಲ್ಲ ಅಂತಂದ್ರೆ ಬೇಗ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಮ್ಗೆ ಗಟ್ಟಿ ಆಗ್ತಾ ಬಂದ್ಬಿಡತ್ತೆ. ಸೊ ಅದಕ್ಕೆ ಫಸ್ಟು ಚಿಕ್ಕ ಚಿಕ್ಕ ಹೋಲ್ ಇರೋಂಥ ಅಚ್ಚಿನ ಮಣೆಗೆ ಹಾಕ್ಕೋಬೇಕು. ಅವಾಗೇನಾಗುತ್ತೆ ಬೇಗ ಒಳಗಡೆ ಹೋಗುತ್ತೆ. ಅಚ್ಚಿನ ಮಣೆಗೆ ಹಾಕಿ ಒಂದ್ಸತಿ ಈ ತರ ಕುಟ್ಟಿದ್ರೆ, ಆವಾಗ ಅದು ಲಿಕ್ವಿಡ್ ಅಲ್ವಾ ಸ್ವಲ್ಪ ಕೆಳಗಡೆ ಹೋಗಿ ಸೆಟಲ್ ಆಗತ್ತೆ. ಮತ್ತೆ ಮೇಲ್ಗಡೆ ಹೋಲ್ ಕಾಣಿಸುತ್ತೆ ನಮ್ಗೆ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು, ಮತ್ತೆ ಅದನ್ನ ಫಿಲ್ ಮಾಡ್ಬೇಕು. ಸೊ ಈ ತರ ಮಾಡಿದಾಗ ಆಗತ್ತೆ. ಯಾವ್ದು ಗಟ್ಟಿ ಆಗಿದ ತಕ್ಷಣ ನಮ್ಗೀಗ ಓಪನ್ ಆಗಿರೋಂಥದ್ದು, ಈಗ ನಂದು ಅಲ್ಲಿ ಸಿಲಿಕಾನ್ ಮೋಲ್ಡ್ ಇದೆಯಲ್ಲ, ಅದು ಓಪನ್ ಆಗಿದೆ. ಸೊ ಅದಕ್ಕೇನ್ ಪರವಾಗಿಲ್ಲ ಗಟ್ಟಿ ಆದ್ರೂನು ಕೂಡ. ಹಾಗಾಗಿ ಎಂಡಲ್ಲಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಚಿಕ್ಕ ಹೋಲ್ ಇರೋದಕ್ಕೆಲ್ಲ ಫಸ್ಟ್ ಹಾಕ್ಕೊಂಡ್ಬಿಟ್ಟೆ. ಮತ್ತೆ ಎಂಡಲ್ಲಿ ಸ್ವಲ್ಪ ಮೆತ್ತಗಿರೋದು ಕೂಡ ಒಂದು ಸ್ಪೂನಲ್ಲಿ ತೆಗೆದು ನಾವು ಅದಕ್ಕೆ ಸಿಲಿಕಾನ್ ಮೋಲ್ಡಿಗೆ ಹಾಕ್ಬೋದು. ಅದೇ ತರ ನಮ್ಗೆ ಮರದ್ದು ಕೂಡ ಸಿಗುತ್ತೆ. ಅದಕ್ಕೆ ಚಿಟ್ಟಚ್ ಅಂತ ಏನೋ ಕರೀತಾರೆ. ಸೊ ಅದ್ ನನ್ ಹತ್ರ ಇಲ್ಲ. ಅದಕ್ಕೆ ನಾನು ಸಿಲಿಕಾನ್ ಮೋಲ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು 2, 3 ನಿಮಿಷ ಬಿಟ್ಟಿದ ತಕ್ಷಣ ಇದು ಈ ತರ ಆಗತ್ತೆ. ಸೊ ಚೆನ್ನಾಗಿ ಡ್ರೈ ಆಗಿರತ್ತೆ. ನಿಧಾನಕ್ಕೆ ತೆಗಿಬೇಕು. ಎಲ್ಲದು ಕೂಡ ಹೀಗೆ ರಬ್ಬರ್ ಬ್ಯಾಂಡ್ ತೆಗೆದು 1 ನಿಮಿಷ ಓಪನ್ ಮಾಡಿ ಹಿಂಗಿಟ್ಟಾಗ ಅದ್ರಲ್ಲಿರೋಂಥ ಮಾಯಿಶ್ಚರ್ ಎಲ್ಲ ಡ್ರೈ ಆಗತ್ತೆ. ಸೊ ಇದು ಫಿಶ್ ಇದು ಚೆನ್ನಾಗ್ ಬಂತಿದು. ಸೊ, ಆವಾಗ ನಾವು ನಿಧಾನಕ್ಕೆ ತೆಗಿಬೋದು. ಅಕಸ್ಮಾತ್ ನಿಮಿಗ್ ತೆಗಿಯಕ್ ಬರ್ಲಿಲ್ಲ ಅಂದ್ರೆ, ಒಂದು ಪಿನ್ ಕೂಡ ತಗೊಂಡು ಹಿಂಗಂದ್ರೆ ಕೆಳಗಡೆಯಿಂದ ಬಂದ್ಬಿಡತ್ತೆ. ಸೇಫ್ಟಿ ಪಿನ್ ಇರುತ್ತಲ್ಲ, ಸೇಫ್ಟಿ ಪಿನ್ನಿಂದ. ಮತ್ತೆ ಏನಾದ್ರೂ ಒಂದು ಎಕ್ಸ್ಟ್ರಾ ಏನಾದ್ರು ಮುರ್ದೋಗಿತ್ತು, ಅಥವಾ ಏನಾದ್ರೂ ಸರೀಗ್ ಬಂದಿರಲಿಲ್ಲ ಮೋಲ್ಡು ಅಂದ್ರೆ, ಅದನ್ನ ನೆಕ್ಸ್ಟ್ ಟ್ರಿಪ್ಪಿಗೆ ಮತ್ತೆ ಅದನ್ನ ಹಾಕ್ಕೊಂಡು ಮಾಡ್ಬೋದು. ಯಾವ್ದು ಕೂಡ ವೇಸ್ಟ್ ಆಗಲ್ಲ ಇಲ್ಲಿ. ಸೊ, ಕೈಯಲ್ಲಿ ಹಿಂಗ್ ಅಂದಿದ ತಕ್ಷಣ ನಂಗ್ ಹಿಂಗ್ ಬರತ್ತೆ. ಮತ್ತೆ ಯಾವ್ದು ಪ್ರತಿಯೊಂದ್ ಸತಿಗೂ ಕೂಡ ಹಾಕಿದ ತಕ್ಷಣ ನಾವು ಅದನ್ನ ಮತ್ತೆ ನೀರಿಗ್ ಹಾಕಿಡ್ಬೇಕು. ಪ್ರತಿ ಸತಿಗೂ ತೊಳೆದೇ ಯೂಸ್ ಮಾಡ್ಬೇಕು. ಹಾಗೆ ಯೂಸ್ ಮಾಡಿದ್ರೆ ಅದು ಚೆನ್ನಾಗ್ ಬರಲ್ಲ, ಅಂಟು ಬಿಡತ್ತೆ. ಸೊ, ಅದಕ್ಕೆ ಪ್ರತಿ ಸತಿಗೂನುನು ನಾವು ತೆಗೆದ್ಮೇಲೆ ಮೋಲ್ಡ್ ಈ ತರ ತೆಗೆದ್ಮೇಲೆ ಅದನ್ನ ನಾವು ತೊಳೆದು ಒರ್ಸಿ ಮತ್ತೆ ಸೇಮ್ ರಬ್ಬರ್ ಬ್ಯಾಂಡ್ ಹಾಕಿ ನಾವು ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಅಷ್ಟು ಚೆನ್ನಾಗ್ ಆಗಲ್ಲ ಅದು. ಮತ್ತೀಗ ಮಿಕ್ಕಿರೋಂಥ ಪಾಕನ ಅದೇ ಯಾವ್ದ್ಯಾವ್ದು ವೇಸ್ಟ್ ಆಗಿತ್ತು ಮತ್ತೆ ಅದಕ್ಕೆಲ್ಲ ಹಾಕ್ದೆ. ನಾನು ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡಲ್ಲ. ಹಾಗಾಗಿ ಅರಶಿನನೇ ಕಲರ್‌ಗೋಸ್ಕರ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ನೀವು ಫುಡ್ ಕಲರ್ ಯೂಸ್ ಮಾಡೋದಾದ್ರೆ ಮಾಡ್ಕೋಬೋದು. ಇದು ಕೂಡ ಅಷ್ಟೇನೆ ಸೇಮ್ ಪ್ರೋಸೆಸ್ಸೇ. ಸೊ ಇದನ್ನ ಮೇಲೆ ಕೆಳಗೆ ಹಿಂಗೆ ಇಟ್ಟು ತಿಕ್ತಾ ಬರ್ತಿದ್ದಂಗೆನೆ ಗಟ್ಟಿ ಆಗೋದ್ ಗೊತ್ತಾಗುತ್ತೆ. ಸ್ವಲ್ಪ ತಿಕ್ಕಾಗತ್ತೆ. ಈಗ ಮೇಲ್ ಹಿಂಗ್ ಎತ್ತಿದಾಗ ಬಬಲ್ಸ್ ಎಲ್ಲ ವಾಪಸ್ ಡಿಸಪಿಯರ್ ಆಗ್ತದೆ ಇಮ್ಮಿಡಿಯೇಟ್ ಆಗಿ. ಅದ್ ಆಗದೇ ಇರೋ ತನಕನೂ ಕೂಡ ಹಿಂಗೆ ಮೇಲೆ ಕೆಳಗೆ ಇಟ್ಟು 20, 25 ಸೆಕೆಂಡು ಮೇಲಿಡ್ಬೇಕು, ಮತ್ತೆ ಕೆಳಗಿಡ್ಬೇಕು. ಆ ಥರನೇ ಮಾಡ್ಕೊಳ್ತಾ ಬರ್ಬೇಕು. ಒಂದೇ ಕಡೆ ಬಿಸಿನಲ್ಲೂ ಇಡಬಾರ್ದು. ಯಾವಾಗ್ಲೂ ಕೂಡ ಅದು ಕೂಲು ಆಗ್ಬೇಕು, ಮತ್ತೆ ಬಿಸಿನಲ್ಲೂ ಇಟ್ಕೊಂಡು ಮಾಡ್ಬೇಕು. ಎರಡೂ ತರ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋದು. ಇಲ್ಲ ಅಂತಂದ್ರೆ ಸರಿಯಾಗಿ ಬರಲ್ಲ. ಈಗ ಇದು ರೆಡಿ ಆಯ್ತು. ಇದನ್ನ ಹಾಕಿ ಇವಾಗ ಅದು ನಂದು ವಿಡಿಯೋ ಆಫ್ ಆಗ್ಬಿಟ್ಟಿತ್ತು ಅವಾಗ ನಾನ್ ನೋಡೇ ಇಲ್ಲ. ಸೊ ಇದು ಹಾಕಾದ್ಮೇಲೆ ನೋಡ್ದೆ. ಸೊ ಇದೆಲ್ಲ ರೆಡಿ ಹಾಕಾಯ್ತು ಇವಾಗ. ಈಗ ತೆಗಿತಾ ಇದ್ದೀನಿ ನಾನಿವಾಗ. ಸೊ ಈ ತರ ಬಂದಿದೆ ಇವಾಗ. ಚೆನ್ನಾಗಾಯ್ತಿದು. ಫಿಶ್ ಕೂಡ. ನನ್ಗಿದ್ ತುಂಬಾ ಇಷ್ಟ ಆಯ್ತು ಚಿಕ್ಕದು. ಹಂಗಾಗಿ ಇದನ್ನ 2 ಟ್ರಿಪ್ಪಿಗೂ ಹಾಕ್ಕೊಂಡಿದ್ದೆ. ಸೊ ತುಂಬಾ ಚೆನ್ನಾಗೂ ಕೂಡ ಬಂತಿದು. ತುಂಬಾ ಈಸಿಯಾಗಿ ಬರುತ್ತೆ. ಸುಮ್ನೆ ಹಿಂಗ್ ಅಂದ್ರೆ ಸಾಕು ಬಂದ್ಬಿಡತ್ತೆ. ಮತ್ತೆ ಬಾಯಲ್ಲಿಟ್ರೆ ಕರಗುತ್ತೆ. ಅಷ್ಟು ಸ್ಮೂತಾಗಿ ಬಂದಿದೆ ಇದು. ನಾನು 1 ಕಪ್ಪು ಸಕ್ಕರೆ ಹಾಕಿದ್ದಕ್ಕೆ ನಾನು ಇಷ್ಟು ಚಿಕ್ಕದಾಗಿ ಮಾಡಿದೆ. ದೊಡ್ಡದೆಲ್ಲ ನಾನು ಯೂಸ್ ಮಾಡಿಲ್ಲ. ಹಾಗಾಗಿ ಒಂದು 20ರಿಂದ 22ರಿಂದ 23 ಆಯ್ತು. ಕೆಲವ್ರು ಅನ್ಕೋತಾರೆ, ನಾವು ಹೊರಗಡೆಲ್ ಈಸಿಯಾಗಿ ಸಿಗ್ಬೇಕಾದ್ರೆ ನಾವು ಮನೇಲಿ ಯಾಕೆ ಇಷ್ಟು ಕಷ್ಟ ಪಡ್ಬೇಕು ಅಂತ. ಆದ್ರೆ ಮನೇಲಿ ಮಾಡುವಂತ ಖುಷಿನೇ ಬೇರೆ. ಸೊ ನಾವು ಮಾಡಿ ಬೇರೆಯವ್ರಿಗೆ ಹಂಚ್ತಾ ಇದೀವಿ ಅಂದ್ರೆ ಅದು ಹಬ್ಬದ್ದು ಕಳೆನೇ ಚೇಂಜ್ ಆಗ್ಬಿಡತ್ತೆ. ಸೊ ಒಂದ್ಸತಿ ನೀವು ಕೂಡ ಈಸಿಯಾಗಿ ಟ್ರೈ ಮಾಡಿ. ಏನೂ ಕಷ್ಟ ಆಗೋದಿಲ್ಲ. ನಿಮ್ಗೇನಾದ್ರೂ ಟಿಪ್ಸ್ ಬೇಕು ಅಥವಾ ಏನಾದ್ರೂ ಇಶ್ಯೂ ಆಯ್ತು ಅಂತ ಅಂದ್ರೆ ನನಗೆ ಕಾಮೆಂಟ್ ಮಾಡಿ. ಖಂಡಿತ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವು ಒಂದ್ಸತಿ ಮನೇಲಿ ಈ ತರ ಟ್ರೈ ಮಾಡಿ. ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.